ಸ್ಕಿನ್ ಹೆಂಗಾಗಿದೆ ನೋಡಿ, ನಿಜವಾಗ್ಲೂ ಭಯ ಆಗ್ತದೆ. ಏನಪ್ಪ ಇದು ಹೆಂಗಾಗ್ಬಿಟ್ಟಿದೆ ಅಂತ ಒಂಥರ ಒಳ್ಳೆ ಅಸಹ್ಯವಾಗಿ ಕಾಣಿಸ್ತಿದೆ. ಮೀಸೆ ಬಂದರೆ ಹೆಂಗೆ ಕಾಣಿಸುತ್ತೋ ಹಾಗೆ ಕಾಣಿಸ್ತಿದೆ, ಕೆಳಗಡೆನೂ ಆಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ನಿಜವಾಗ್ಲೂ ನನಗೆ ನನ್ನ ಮುಖನ ನೋಡ್ಕೊಳ್ಳೋದಕ್ಕಾಗ್ತಲ್ಲ, ಅಷ್ಟು ಅಸಹ್ಯವಾಗಿ ಕಾಣಿಸ್ತಿದೆ. ಈಗ ಆಚೆ ಹೋಗೋಕ್ಕೂ ಒಂಥರ ಆಗ್ತಿದೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇದು ಹೆಂಗಾಯ್ತು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ, ಗೊತ್ತೇ ಆಗ್ತಿಲ್ಲ ಹೆಂಗಾಯ್ತು ಅಂತ. ಒಂಥರ ಬ್ಲಡ್ ಕ್ಲಾಟ್ ಆದರೆ ಹೇಗಾಗುತ್ತೋ ಹಂಗಾಗ್ಬಿಟ್ಟಿದೆ. ಅಯ್ಯೋ ಏನು ಮಾಡೋದು ದೇವ್ರೇ. ಚಂದುಗೆ ಸಿಕ್ಕಿದ್ದೆ ಚಾನ್ಸು ಅಂತ ಹೆಂಗೆಲ್ಲ ವಿಡಿಯೋ ಮಾಡಿದ್ದಾರೆ ನೋಡಿ, ಹೆಂಗೆಲ್ಲ ಆಡ್ಕೋತಿದ್ರು ಅಂತ ಹೇಳಿದ್ರೆ, ಯಪ್ಪ ಆಂಟಿ ಥರ ಕಾಣಿಸ್ತಿದ್ಯಾ, ಒಂಥರ ಖರಾಬಾಗಿ ಕಾಣಿಸ್ತಿದ್ಯಾ, ನಿಜವಾಗ್ಲೂ ನೀನು ಆಚೆ ಅಂತೂ ಹೋಗೋದಕ್ಕಾಗಲ್ಲ ಅಂತೆಲ್ಲ. ನಂಗೆ ನಿಜವಾಗ್ಲೂ ಅಳುನೇ ಬರ್ತಾಯಿತ್ತು. ಏನು ಮಾಡಿದ್ದಿದ್ದು, ಹೆಂಗೆ ಹೋಗಿಸ್ಕೊಳ್ಳೋದು, ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು. ಅಯ್ಯೋ ಆಮೇಲೆ ನೆನಪಾಯ್ತು ಅದೇನು ಅಂತ ಹೇಳ್ಬಿಟ್ಟು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋನ ಆಲ್ರೆಡಿ ಹಾಕಿದ್ದೆ, ಬಟ್ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಾನು ಮತ್ತೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದು ಒರಿಜಿನಲ್ ವಾಯ್ಸ್ ಹೊರಟೋಗಿದೆ, ಸೊ ಹಾಗಾಗಿ ಇದು ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಪ್ಲೀಸ್ ಏನು ಅಂದ್ಕೋಬೇಡಿ. ಆ್ಯಂಡ್ ನಾನು ಇವಾಗ ಮೊದಲೇ ನೀವು ವಿಡಿಯೋ ನೋಡಿದ್ರಲ್ಲ, ಫಸ್ಟ್ ವಿಡಿಯೋ, ನನ್ನ ಈ ತುಟಿ ಸುತ್ತ ಅದೊಂದು ಮಾರ್ಕ್ ಥರ ಫುಲ್ಲು ಅಸಹ್ಯವಾಗಿ ಕಾಣಿಸ್ತಿತ್ತು. ಅದು ಹೇಗಾಯಿತು ಅಂತ ಹೇಳಿದ್ರೆ, ನೀವು ನಿಜವಾಗ್ಲೂ ಕೇಳಿದ್ರೆ ಫುಲ್ಲು ನಗ್ತೀರಾ. ಒಂದು ಚಿಕ್ಕ ಮ್ಯಾಟ್ರಿಂದ ಅದು ಅಷ್ಟು ದೊಡ್ಡದಾಗಿ ಆಗೋಯಿತು. ಆ್ಯಂಡ್ ಅದು ಹೋಗೋದಕ್ಕೆ ನನಗೆ 3 ಡೇಸ್ ತೊಗೊಂತು. ಆ್ಯಕ್ಚುಲಿ ಇವಾಗ ನಾವು ನಮ್ಮ ಪಾಪು ಊಟ ಮಾಡಲ್ಲ, ಅಂದರೆ ಎಲ್ಲರ ಮಕ್ಕಳು ಅಷ್ಟೇ, ಊಟ ಮಾಡೋದಕ್ಕೆ ಹಠ ಮಾಡ್ತಿರ್ತಾರೆ. ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಅವನು. ಅವನಿಗೆ ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಅದನ್ನು ಏನು ಮಾಡಿದೆ, ಅದನ್ನು ತೆಗೆದುಬಿಟ್ಟು, ಅಂದರೆ ಅದ್ರ ಕ್ಯಾಪ್ ತೆಗೆದ್ಬಿಟ್ಟು ಇವಾಗ ತೋರಿಸ್ತಿದ್ದೀನಲ್ಲ, ಈ ಥರ ಇತ್ತು. ಇದನ್ನು ನಾನು ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಿ ಇಟ್ಕೊಳ್ತಾ ಇದ್ದೆ. ನನಗೆ ಆವಾಗ ಗೊತ್ತಾಗಿಲ್ಲ. ಆ ಥರ ಮಾಡ್ತಾಯಿದ್ದೆ. ಅವನು ನೋಡಿಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಸ್ವಲ್ಪ ತಿಂತಾಯಿದ್ದ. ತಿಂತಾಯಿದ್ದಾನಲ್ಲ, ಹೀಗೆ ಮಾಡಿದ್ರೆ ತಿಂತಾನೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಹಂಗೆ ಒಂದು ಹಾಫ್ ಆನ್ ಅವರ್ ಏನಿಲ್ಲ, ಒಂದು 20 ಮಿನಿಟ್ಸ್ ಅಂದ್ಕೊಳ್ಳಿ, 15 to 20 ಮಿನಿಟ್ಸ್ ಮಾಡೋದು, ಮತ್ತು ಅವನಿಗೆ ತಿನ್ನಿಸೋದು, ತೆಗಿಯೋದು, ಹೀಗೆ ಮಾಡ್ತಾಯಿದ್ದೆ. ನಂಗೆ ಅವಾಗ ಗೊತ್ತಾಗಿಲ್ಲ, ನಾನು ಮಿರೋರು ನೋಡಿಲ್ಲ, ಫೋನಲ್ಲೂ ಏನೂ ನೋಡೋಕ್ಕೆ ಹೋಗಿಲ್ಲ. ಆ ಥರ ಮಾಡಿದ ತಕ್ಷಣ ಫುಲ್ಲು ನಂದು ತುಟಿಯಿಂದ ಮೇಲೆ ಮತ್ತು ಕೆಳಗಡೆ ತುಟಿಯಿಂದ ಕೆಳಗೆ ಫುಲ್ಲು ಒಂಥರ ಬ್ಲಡ್ ಕ್ಲಾಟ್ ಆದರೆ ಹೇಗೆ ಕಾಣುತ್ತೆ ಹೇಳಿ, ಹಂಗೆ ಆಗ್ಬಿಟ್ಟಿದೆ. ನಂಗೆ ಗೊತ್ತೇ ಆಗಿಲ್ಲ. ಅವತ್ತು ನೈಟು ನಾವು ನಮ್ಮ ಅಕ್ಕನ ಮನೆಗೆ ಬೇರೆ ಹೋಗ್ತಾಯಿದ್ವಿ. ನಾನೇನು ನೋಡ್ಕೊಂಡೆಲ್ಲ, ಮಿರರ್ ನೋಡ್ಕೊಂಡೆಲ್ಲ ಹೇಳಬೇಕು ಅಂದರೆ, ಅವಾಗ ನಂಗೆ ಕಾಣಿಸೂ ಇಲ್ಲ. ಸರಿ ಅಂತ ಹೋಗಬೇಕಾದ್ರೆ ಚಂದು, ಏನಿದು ನಿಂದು ಈ ಥರ ಆಗ್ಬಿಟ್ಟಿದೆಯಲ್ಲ ತುಟಿಯ ಮೇಲೆ ಅಂತ ಅಂದರು. ನಾನು ಏನು ಅಂತ ನೋಡ್ಕೊತೀನಿ, ಅಂದರೆ ನಾನೇನೋ ಗುಳ್ಳೆ ಥರ ಆಗ್ಬಿಟ್ಟಿದ್ದೀನಿ, ಏನು ಈ ಥರ ಆಗ್ಬಿಟ್ಟಿದೆ. ಆಮೇಲೆ ನಾನೇನು ಅಂದ್ಕೊಂಡೆ, ಲಿಪ್ಸ್ಟಿಕ್ ಅಂಟ್ಕೊಂಡಿರಬೇಕು, ಹಿಂಗೆ ಮಾಡ್ತಾಯಿದ್ನಲ್ಲ, ಅವಾಗೇನಾದರೂ ಈ ಥರ ಅಂಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಫುಲ್ಲು ಉಜ್ಜಿ ಒರೆಸ್ತಾ ಇದ್ದೀನಿ, ಹೋಗ್ತಾನೇ ಇಲ್ಲ. ನಾನು ಫುಲ್ಲು ಶಾಕು, ಏನಪ್ಪ ಇದು ಹಿಂಗಾಗ್ಬಿಟ್ಟಿದೆ ಅಂತ. ಎಷ್ಟು ಒರೆಸಿದ್ರೂ ಹೋಗ್ತಾ ಇಲ್ಲ. ಆಮೇಲೆ ಮಿರರ್ ನೋಡ್ಕೊತೀನಿ, ಯಪ್ಪ ದೇವ್ರೇ, ಎಷ್ಟು ಅಸಹ್ಯವಾಗಿ ಕಾಣಿಸ್ತಿತ್ತು ಅಂದರೆ ನಂಗೆ ನಿಜವಾಗ್ಲೂ ಭಯ ಆಗೋಗಿತ್ತು. ಇದೇನು ಹೋಗುತ್ತಾ ಇಲ್ವಾ, ಏನು ಹಿಂಗಾಗೋಗಿದೆ, ಹೆಂಗಾಯಿತು ಇದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನಗೆ ಗೊತ್ತೇ ಆಗಿಲ್ಲ, ಏನೋ ಆಗಿಬಿಟ್ಟಿದೆ. ಮೇ ಬಿ ಲಿಪ್ಸ್ಟಿಕ್ದೇ ಪ್ರಾಬ್ಲಮ್ಮಾ, ಲಿಪ್ಸ್ಟಿಕ್ ಸರಿ ಇರಲಿಲ್ವಾ, ಅದೇನಾದರೂ ಎಕ್ಸ್ಪೈರ್ಡ್ ಆಗಿರೋದು ಇರಲಿಲ್ಲ, ಅದು ರೀಸೆಂಟಾಗೆ ತೊಗೊಂಡಿದ್ದು. ನೋಡಿದ್ರೆ ಏನೋ ಆಗಿಬಿಟ್ಟಿರಬೇಕು, ಲಿಪ್ಸ್ಟಿಕ್ ಸರಿ ಇಲ್ವೇನೋ ಇದು, ಇವಾಗ ಹೋಗುತ್ತೋ ಹೋಗಲ್ವೋ. ಎಷ್ಟೋ ವೀಡಿಯೋಗಳು ನೋಡ್ತಿರ್ತೀವಲ್ಲ, ಈ ಲಿಪ್ಸ್ಟಿಕ್ಕಿಂದ ಮಕ್ಕನೇ ಹಾಳಾಗೋಗಿದೆ, ಅದು ಅಂದರೆ ಯಾವುದಾದ್ರೂ ಏನೋ ಕ್ರೀಮಿಂದನೂ ಈ ಥರ ಆಗೋಗಿದೆಯಂತೆ ಅಂತ. ಆ ಥರ ಆಗೋಯ್ತಾ, ಇವಾಗ ಏನಪ್ಪ ಮಾಡೋದು ಅಂತ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ. ಅದಾದಮೇಲೆ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು,
ಅಂದರೆ ಈ ಥರ ಮಾಡ್ಕೊತಾ ಇದ್ನಲ್ಲ, ಮೇ ಬಿ ಅದರಿಂದ ಇದು ಈ ಥರ ಆಗಿರ್ಬೋದು. ಬಟ್ ಏನೇ ಮಾಡಿದ್ರೂ ಫಸ್ಟು ಡಾಕ್ಟ್ರ್ ಹತ್ರ ತೋರಿಸ್ಬಿಡ್ಬೇಕು, ಅದು ಏನರಿಂದ ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು. ಬಟ್ ನನಗೆ ಸಿಕ್ಸ್ತ್ ಸೆನ್ಸ್ ಹೇಳ್ತಾಯಿತ್ತು ಇದರಿಂದನೇ ಇದು ಹಿಂಗಾಗಿದೆ, ಮೇ ಬಿ ಒನ್ ಡೇ ನೋಡೋಣ ಬಿಟ್ಟು ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಇನ್ನು ಬೆಳಿಗ್ಗೆವರೆಗೂ ನಂಗೆ ಸಮಾಧಾನನೇ ಇಲ್ಲ. ನೈಟೆಲ್ಲ ಅದೇ ಯೋಚನೆ, ಏನಾಗುತ್ತೋ ಏನೋ ಹೆಂಗೋ. ಮತ್ತೆ ಸ್ವಲ್ಪ ಹೊತ್ತು ಫೋನಲ್ಲಿ ನೋಡ್ಕೊಳ್ಳೋದು, ಮತ್ತೆ ಹಾಗೆ ಕಾಣಿಸೋದು ಇನ್ನೂ ಹೋಗೇ ಇಲ್ಲ ಅಂತ ಹೇಳಿಬಿಟ್ಟು. ಅದು ಆ್ಯಕ್ಚುಲಿ 3 ಡೇಸ್ ಹೋಗಿಲ್ಲ. ನಾನು ಇವಾಗ ತೋರಿಸ್ತಿದ್ದೀನಲ್ಲ ಈ ಗ್ಲಾಸಲ್ಲಿ, ಅಂದರೆ ಇದು ನಾನು ಇವಾಗಲ್ಲ, ಮುಂಚೆ ಎಲ್ಲರೂ ಮಾಡಿರ್ತೀವಿ ಈ ಥರ ಇಟ್ಕೊಳ್ಳೋದು, ಈ ಥರ ಮಾಡಿರ್ತೀವಿ. ಬಟ್ ಈ ಒಂದು ಚಿಕ್ಕದ್ರಿಂದ ಅಷ್ಟು ದೊಡ್ಡದಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಪ್ಪ ಅದು ನೋಡೋಕ್ಕೆ ಭಯ ಆಗ್ತಾಯಿತ್ತು. ನಮ್ಮ ಅಕ್ಕ ಅಂತೂ ಯಪ್ಪ ಹೆಂಗಾಗಿದೆ, ಅಯ್ಯೋ ದೇವ್ರೇ ಅಂತ ಹೇಳ್ತಾ ಇದ್ಲು. ಅವಾಗಲೇ ಕಾಫಿ ಇಟ್ಟೆ, ಬಟ್ ಏನಾಯ್ತು ಅಂತ ಹೇಳಿದ್ರೆ ಹಾಲು ಒಡೆದೇ ಹೋಯ್ತು. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಡೋಣ ಅನ್ನೋಷ್ಟ್ರೊಳಗಡೆ ಪಾಪು ಎದ್ಬಿಟ್ಟ. ಸೊ ಅವ್ನು ಮಲಗ್ಸೋಣ ಅಂತ ಹೋದೆ, ಹಂಗೆ ನಾನು ಮಲ್ಕೊಂಡೇ ಬಿಟ್ಟಿದ್ದೆ. ಆಮೇಲೆ ಚಂದು ಬಂದು ಎಲ್ಲಿ ಕಾಫಿ ಕೊಡ್ತೀನಿ ಅಂತ ಹೇಳಿದೆ, ಕಾಫಿನೇ ಕೊಡ್ಲಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಮತ್ತೆ ಬಂದು ಕಾಫಿನ ಇಡ್ತಾ ಇದ್ದೀನಿ. ಸೊ ನಾನು ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡೋದು. ಒಂದೊಂದ್ಸಲ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಾಗ ಡೈರೆಕ್ಟ್ ಆಗಿ ಹಾಲಿಗೆ ಹಾಕಿದ್ರು ಒಡೆದೋಗಲ್ಲ. ಈ ಸಲ ಮೇ ಬಿ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಹಾಗಾಗಿ ಡೈರೆಕ್ಟ್ ಹಾಲಿಗೆ ಹಾಕ್ತಾ ಹೊಡೆದೇ ಹೋಯ್ತು. ನೋಡ್ಕೊಂಡು ಏನಾದರೂ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿಬಿಟ್ಟು ಅದಾದಮೇಲೆ ಸೊ ಕಾಫಿ ಟೈಮ್ ಆಗೋಗಿತ್ತು. ಆಲ್ರೆಡಿ 5:30 6 o'clock ಆಗೋಗಿತ್ತು. ಸೊ ಚಂದನು ಆಚೆ ಹೋಗ್ತಾಯಿದ್ರು, ಹಾಗಾಗಿ ಕಾಫಿ ಇಟ್ಟು ಅವರು ಕುಡಿಯುತ್ತಾ ಇದ್ರು. ಕುಡ್ದಾದ್ಮೇಲೆ ಆಕ್ಚುಲಿ ಇದೇ ಫಸ್ಟ್ ಟೈಮ್ ನಾವು ಬಾಲ್ಕನಿಗೆ ಬಂದು ಕಾಫಿನ ಇಬ್ರು ಕೂತ್ಕೊಂಡು ಕುಡಿತಾ ಇರೋದು. ಪಾಪು ಅಂತೂ ನಮ್ಮಿಬ್ರು ಕೂತ್ಕೊಂಡು ಕಾಫಿ ಕುಡಿಯೋಕ್ಕಾಗಲಿ ಊಟ ಮಾಡೋದಕ್ಕೂ ಬಿಡಲ್ಲ. ಇಲ್ಲಿ ಮನೆಗಳು ನೋಡ್ಕೊಂಡು ಅವನಿಗೆ ತಿನ್ಸೋದಕ್ಕೆ ಇಲ್ಲಿಗೆ ಬರ್ತಾ ಇರ್ತೀನಿ. ಅಲ್ಲಿ ಮಕ್ಳು ಆಟ ಆಡ್ತಿದಾರಲ್ಲ ಆ ಹುಡುಗರು, ಆ ಹುಡುಗನ್ನು ಕೆಲವೊಂದ್ಸಲ ಕರಿತಿರ್ತೀನಿ ಬಂದ್ರೋ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ನು ಅವ್ರು ನೋಡ್ಕೊಂಡಾದ್ರೂ ಸ್ವಲ್ಪ ತಿಂತಾನೆ ಅಂತ ಹೇಳ್ಬಿಟ್ಟು. ಎವ್ರಿ ಸೌಂಡ್ ಮಾಡ್ತಿರ್ತಾರೆ, ಆ ಸೌಂಡ್ ನ ನೋಡ್ಕೊಂಡು ಕೆಲವೊಂದು ಟೈಮ್ ತಿಂತಾನೆ, ಇಲ್ಲ ಅಂತಂದ್ರೆ ಅವ್ನು ತಿನ್ನೋದೇ ಇಲ್ಲ. ಬಟ್ ಇವಾಗ ನನಗೆ ಏನು ಹೇಳ್ತಾ ಇದ್ದೆ ನಾನು ಅಂತ ಹೇಳಿದ್ರೆ, ಚಂದು ನಾನು ಏನು ವೀಡಿಯೋ ಮಾಡೋದಕ್ಕೂ ಮಾಡೋದೇ ಇಲ್ಲ, ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಾನು ಈ ವಿಡಿಯೋದಲ್ಲಿ. ಬಟ್ ಅದು ಬಂದಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಾನು ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಅಲ್ಲೇ ಮಕ್ಕಳು ಆಟ ಆಡ್ತಾಯಿದ್ರು ಆಚೆ ಅವರು ಕರೆದು, ಅಂದರೆ ನಾನು ಅವಾಗವಾಗ ಸದ್ಯಕ್ಕೆ ಕರಿತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವ್ನಿಗೆ ಊಟ ಮಾಡಿಸೋದಕ್ಕೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ. ಅವ್ರು ಆಟ ಆಡ್ತಾಯಿದ್ರೆ ಇವ್ನು ನೋಡ್ಕೊಂಡು ಸ್ವಲ್ಪ ತಿಂತಾನೆ, ಇಲ್ಲ ಅಂತ ಹೇಳಿದ್ರೆ ತಿನ್ನೋದೇ ಇಲ್ಲ. 2 hour ಬೇಕು ಅವನಿಗೆ ತಿನ್ಸೋದಕ್ಕೆ. ನಾವು ಅವನ್ನ ಕರೆದ್ಬಿಟ್ಟು ರೇಗಿಸ್ತಾ ಇದ್ವಿ. ಅವ್ನು ಹೇರ್ ಕಟ್ಟು ಕೇಳಿದ್ರೆ ಅವನು ನಾನೇ ಮಾಡ್ಕೊಂಬಿಟ್ಟೆ ಅಂತ ಹೇಳ್ದ. ಹೆಂಗೆ ಮಾಡ್ಕೊಂಡಿದ್ದಾನೆ ಅಂದರೆ ಫುಲ್ಲು ಒಂಥರ ಎಲ್ಲನೂ, ಅಂದರೆ ಇವಾಗ ಶೇವ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೋ ಆ ಥರ ಮಾಡ್ಕೊಂಬಿಟ್ಟಿದ್ದಾನೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅದು ನೀಟಾಗಿ ಕಾಣಿಸಿಲ್ಲ. ಬಟ್ ನಿಜವಾಗ್ಲೂ ಒಂದು ಹೆಂಗೆ ಬೇಕು ಹಂಗೆ ಮಾಡ್ಕೊಂಬಿಟ್ಟಿದ್ದಾನೆ, ಅವನೇ ಮಾಡ್ಕೊಂಬಿಟ್ಟಿದ್ದಾನಂತೆ. ಅಷ್ಟರಲ್ಲಿ ನಾವು ಕಾಫಿ ಕುಡಿದು ಒಂದು ಸ್ವಲ್ಪ ಮಾತಾಡಿ ಎದ್ದೋಳಷ್ಟರೊಳಗಡೆ ಎದ್ದಿದ್ದ ನನ್ನ ಮಗ. ಅದಕ್ಕೆ ಚಂದು ಹೋಗಿ ಎತ್ಕೊಂಡು ಬಂದರು. ಎದ್ದಿದ ತಕ್ಷಣ ಫ್ರೆಶ್ ಆಗಿರುತ್ತೆ ಅವ್ನ ಮೂಡು, ಆರಾಮಾಗಿರ್ತಾನೆ. ಅವಾಗ ಬೇಕಾದರೆ ಯಾರು ಬೇಕಾದರೂ ಎತ್ಕೊಬೋದು. ಅಂದರೆ ಎದ್ದಿದ ತಕ್ಷಣ ಯಾರ ಹತ್ರನಾದರೂ ಹೋಗ್ತಾನೆ ಒಂದು 1/2 hour. ಅದಾದಮೇಲೆ ಮತ್ತೆ ನಾನೇ ಬೇಕು, ಚಂದನೇ ಬೇಕು. ಅವ್ರು ನಮ್ಮಿಬ್ರು ಬಿಟ್ಟು ಯಾರ ಹತ್ರನೂ ಹೋಗಲ್ಲ. ಅದು ಬಿಟ್ಟರೆ ನಮ್ಮ ಅಕ್ಕನ ಹತ್ರ ಹೋಗ್ತಾನೆ ಆರಾಮಾಗಿ. ನಾವು 3 ಜನ, ಇನ್ನು ಯಾರ ಹತ್ರನೂ ಹೋಗಲ್ಲ ಅವನು. ಸೊ ಎದ್ದಾದಮೇಲೆ ಅವನಿಗೂ ಏನಾದರೂ ತಿನ್ನಿಸ್ಬೇಕಿತ್ತು ಎದ್ದಿದ ತಕ್ಷಣ. ಸೊ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ತೀನಿ, ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಕರೆದೇ ಬರ್ತಾ ಇದ್ದಾನೆ ನಕ್ಕೊಂಡು. ಎದ್ದಾಗ ಅವನು ಆರಾಮಾಗಿರ್ತಾನೆ. ಸೊ ಆವಾಗಲೇ ನಾವು ಏನಾದರೂ ಕೆಲಸ ಮಾಡ್ಕೊಬೇಕು. ಅವನು ಎದ್ದು ಒಂದು 1/2 hour ಸುಮ್ಮನೆ ಕೂತಿರ್ತಾನೆ, ಬೇಕಿದ್ರೆ ಕೂರಿಸಿದ್ರು. ಅದಾದಮೇಲೆ ಏನು ಕೂರ್ಸೋಕೋದ್ರೂ ಕೂತ್ಕೊಳ್ಳಲ್ಲ, ಅಳೋದು ಫುಲ್ಲು, ಎತ್ಕೊಳ್ಳೋವರೆಗೂ ಅಳೋದು, ಹಾಗೆ ಮಾಡ್ತಾನೆ. ನನಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಾಗಾಗಿ ತೊಗೊಂಡು ಬರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಮನೆ ಹತ್ರನೇ ಇರೋದು, ಹಾಗಾಗಿ ಅವನು ಕರ್ಕೊಂಡು ಹೋಗೋಣ ಅಂತ. ಯಾವಾಗಲೂ ಚಂದನೇ ಹೋಗಿ ತೊಗೊಂಡು ಬರ್ತಾಯಿದ್ರು. ಬಟ್ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಅಂತ ಅಂದರೆ ಈ ಸೊಪ್ಪೆಲ್ಲ ಬಾಡೋಗಿದ್ರು ಅಷ್ಟು ಗೊತ್ತಾಗಲ್ಲ, ಹಂಗೆ ಎತ್ಕೊಂಡು ಬಂದುಬಿಡ್ತಾರೆ ಕಟ್ಟು. ಹಾಗಾಗಿ ನಾನೇ ಹೋಗಿ ಚೆನ್ನಾಗಿರೋದು ತೊಗೊಂಡು ಸ್ವಲ್ಪ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅವ್ರ ಥರ ಕೇಳಿದ್ರೆ 1 kg 1.5 2 kg ಈ ಥರ ತಂದ್ಬಿಡ್ತಾರೆ.
ಮಾಡ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ತಗೊಂಡ್ ಬಂದು ಆಲ್ರೆಡಿ 7 o'clock ಆಗಿತ್ತು ಅಂತ ಅನ್ಕೊಂತೀನಿ. ಚಂದು ಇನ್ನೂ ಬಂದಿರ್ಲಿಲ್ಲ, ಅಲ್ಲೇ ಬಂದಿದ್ರು ತರಕಾರಿ ತಗೊಳ್ಳೋ ಹತ್ರ. ಅಲ್ಲಿಂದ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟ್ರು. ಸೊ ನಾವು ತರಕಾರಿ ತಗೊಂಡ್ ಮನೆಗೆ ಬಂದು ಸೊ ಎಲ್ಲಾನು ಎತ್ತಿಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಟೈಮ್ ನೋಡಿದ್ರೆ ಆಲ್ರೆಡಿ 8 ಗಂಟೆ ಆಗೋದಕ್ಕೆ ಬಂದಿತ್ತು. ಏನ್ ಮಾಡೋದಪ್ಪ, ಇವಾಗ ಏನಾದ್ರು ನಾನು ತರಕಾರಿ ಎಲ್ಲ ಬಿಡ್ಸಕ್ ಕುತ್ಕೊಂಡ್ರೆ 100% ನನಗೆ 1.5 hour ಅಂತೂ ಬೇಕೇ ಬೇಕು. ಅಂದ್ರೆ ನೀಟಾಗಿ ಸೊಪ್ಪೆಲ್ಲ ಬಿಡಿಸಿ ಅದನ್ನೆಲ್ಲ ನೀಟಾಗಿ ಎತ್ತಿಡೋದಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಪಾಪುಗೆ ಊಟ ರೆಡಿ ಮಾಡಿ ಅವನಿಗೆ ತಿನ್ಸೋದಕ್ಕೂ 1 hour ಬೇಕು. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದು ಆಚೆ ಇಟ್ಟಿದ್ನೆಲ್ಲ ಮತ್ತೇನೆ ಅದ್ರೊಳಗಡೆ ತುಂಬಿಟ್ಟೆ. ಇವಾಗ ಆಗಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಅದ್ರೊಳಗೆ ಎಲ್ಲ ತುಂಬಿಟ್ಬಿಟ್ಟು ಆಮೇಲೆ ಪಾಪುಗೆ ರೆಡಿ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಎಲ್ಲ ತುಂಬಿಟ್ಟೆ. ಬೆಳಿಗ್ಗೆಗೆ ಹೆಂಗಿದ್ರು ಅಯ್ಯಮ್ಮ ಬರ್ತಾರಲ್ಲ, ಸೊ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲ ತುಂಬಿಟ್ಬಿಟ್ಟು ಸ್ವಲ್ಪ ಹಂಗೆ ಇಟ್ರೆ ಬಾಡೋಗುತ್ತೆ ಅಂತೇಳಿ ಸ್ವಲ್ಪ ನೀರು ಚಿಮ್ಸ್ದು ಇಟ್ಟೆ. ಅದಾದ್ಮೇಲೆ ಪಾಪುಗೆ ರಾಗಿ ಸರಿನೇ ತಿನ್ನಿಸ್ತೀನಿ ನೈಟ್ ಹೊತ್ತು, ನೀಟಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರಾಗಿ ಸರಿ ಅಂತ ಹೇಳಿದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಬೇರೆದಂತ ಹೇಳಿದ್ರೆ 1 hour 1.5 hour ಬೇಕು ಅವನಿಗೆ ತಿನ್ಸೋದಕ್ಕೆ. ಸೊ ಹಂಗಾಗಿ ರಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೋದೆ. ಅವನು ಇಷ್ಟಪಡ್ತೀನಲ್ಲ, ಸೊ ಹಂಗಾಗಿ ಅವನಿಗೆ ರಾಗಿ ಸರಿ ಮಾಡೋಣ ಅಂತ ಹೋದೆ. ನೋಡಿದ್ರೆ ಫುಲ್ಲು ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಗಾಳಿ ಮತ್ತು ಗುಡುಗು ಮಿಂಚು ಸಿಡಿಲು ಎಲ್ಲ ಒಟ್ಟೊಟ್ಟಿಗೆ ಭಯನೇ ಆಗ್ತಾಯಿತ್ತು ನಮಗೆ. ಚಂದು ಆಚೆ ಬೇರೆ ಹೋಗಿದ್ರಲ್ಲ, ಫುಲ್ ಭಯ ಆಗ್ತಿತ್ತು. ಇವತ್ತು ಬೇರೆ ಬಟ್ಟೆ ಒಣಗಾಕಿದ್ದೆ ಆಚೆ, ಅದು ಫುಲ್ಲು ಎಲ್ಲ ಕೆಳಗಡೆ ಆ ಕಡೆ ಖಾಲಿ ಸೈಟ್ ಇದೆ, ಫುಲ್ ಆ ಕಡೆ ಬಿದ್ದೋಗಿದೆಯೇನೋ ಮಣ್ಣೊಳಗಡೆ ಅಂತ ಫುಲ್ ಭಯ ಆಗ್ತಿತ್ತು. ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಕಿಟಕಿ ಅಂತೂ ರಬ್ಬ ಅಂತ ಹೊಡ್ಕೊತಾಯಿತ್ತು. ಹಾಗಾಗಿ ಆವಾಗ ರಾಗಿ ಸರಿನೂ ಮಾಡೋಕ್ಕಾಗಲಿಲ್ಲ. ಫಸ್ಟು ಮಳೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಪಾಪು ಅಂತೂ ಹೆದ್ರ್ಕೊತಾ ಇದ್ದ ಇದು ಗುಡುಗು ಸೌಂಡ್ಗೆ. ಸೊ ಏನು ಟ್ರೈ ಮಾಡೋಣ ಹೋಗಿ ಬಟ್ಟೆ ಎಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಹೋಗಿ ನೋಡೋದಕ್ಕೆ ಹೋದರೆ, ನಾನು ಡೋರ್ ಓಪನ್ ಮಾಡಿದ್ರೆ ಆ ಗಾಳಿ ನನ್ನನ್ನೇ ತಳ್ಳೋಷ್ಟು ಗಾಳಿ ಬರ್ತಾಯಿತ್ತು, ಅಷ್ಟು ಗಾಳಿ ಬರ್ತಾಯಿತ್ತು. ಸೊ ನಾನು ಜಸ್ಟ್ ನೋಡಿದೆ, ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಮತ್ತೆ ಅದನ್ನು ಲಾಕ್ ಮಾಡಿಬಿಟ್ಟು ಬಂದುಬಿಟ್ಟೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಮಳೆ ಬರ್ತಾಯಿದೆ ಅಂದರೆ, ಒಂದೊಂದು ಹನಿ ಇಲ್ಲಿ ಬಿದ್ದರೆ ಒಂದು 100 ಮೀಟ್ರ್ವರೆಗೂ ತೂರ್ಕೊಂಡು ಹೋಗೋಷ್ಟು ಬೀಳ್ತಾಯಿದೆ. ಅಷ್ಟು ಜೋರು ಮಳೆ, ಅಷ್ಟು ಜೋರು ಏನು ಗಾಳಿ ಬರ್ತಾಯಿತ್ತು. ಬಟ್ಟೆ ಯಪ್ಪ ದೇವ್ರೆ, ಯಾವ ರೇಂಜಿಗೆ ಮಳೆ ಬರ್ತಿತ್ತು ಅಂದರೆ ಯಪ್ಪ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಆ ಟೈಮ್ಗೆ ಕರೆಂಟ್ ಬೇರೆ ಹೊರ್ಟೋಯ್ತು. ಪಾಪು ಬೇರೆ ಎಳಕ್ಕೆ ಸ್ಟಾರ್ಟ್ ಮಾಡ್ದ, ಬಟ್ಟೆ ಬೇರೆ ಎಲ್ಲ ಬಿದ್ದೋಗ್ತಾ ಇದೆ. ನಂಗಂತೂ ಟೆನ್ಷನ್ ಆಗೋಯ್ತು. ಚಂದಕ್ಕೆ ಕಾಲ್ ಮಾಡಿದರೆ ಅವರು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಮನೆಗೆ ಬರೋದಕ್ಕೆ ಏನು ಮಾಡೋದು ಅಂತ ಇದ್ರು. ಯಪ್ಪ ನಂಗಂತೂ ನಿಜವಾಗ್ಲೂ ಭಯ ಆಗೋಯ್ತು. ಸದ್ಯಕ್ಕೆ ಇವಾಗ ಕಡಿಮೆ ಆಯಿತು. ಅದಾದಮೇಲೆ ಪಾಪುಗೆ ರಾಗಿ ಸರಿ ಮಾಡಿ ಅವ್ನಿಗೆ ಆಟ ಆಡಿಸ್ಕೊಂಡು ಸ್ವಲ್ಪ ತಿನ್ನಿಸ್ತಾ ಇದ್ದೆ. ಅಂದರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಅವನು. ತಿನ್ನೋದಕ್ಕೆ ಯಾಕೋ ಗೊತ್ತಿಲ್ಲ, ಫುಲ್ ಆಟ ಮಾಡ್ತಾ ಇದ್ದ, ತಿನ್ನೋದೇ ಇಲ್ಲ. ಸೊ ಅವನಿಗೆ ಆಟ ಆಡಿಸ್ಕೊಂಡು ಇದ್ದ ಫುಲ್ಲು. ಚಂದೂ ಇರಲಿಲ್ವಲ್ಲ, ಅಯ್ಯೋ ಸಮಾಧಾನ ಮಾಡೋದಕ್ಕೆ ಯಾರಾದರೂ ಒಬ್ರು ಇದ್ದರೆ ಅವ್ರನ್ನ ಆ ಕಡೆ ಈ ಕಡೆ ನೋಡ್ಕೊಂಡಿರ್ತಾನೆ. ನಾನು ಒಬ್ಬಳೇ ಇರ್ತೀನಲ್ಲ, ಅವನಿಗೆ ಎತ್ಕೊಂಡೇ ಇರಬೇಕು. ಅದಾದಮೇಲೆ ಚಂದು ಬಂದರು. ಸುಮ್ಮನೆ ನಾನು ಏನಾದರೂ ಆ ಥರ ಬಚ್ಚಿಟ್ಕೊಂಡು ನಿಂತ್ಕೊಂಡ್ರೆ ಅವನು ಏನು ಮಾತಾಡಲ್ಲ ಗೊತ್ತಾ. ಹೆಂಗೆ ನಿಂತ್ಕೊಂಡಿದ್ದೆ ನೋಡಿ, ಫುಲ್ ಸೌಂಡ್ ಮಾಡಿದೆ. ಚಂದುಗೆ ಗೊತ್ತೇ ಆಗಿಲ್ಲ. ಕರಿತಾಯಿದ್ರು, ಕೂಗ್ತಾಯಿದ್ರು. ಆಮೇಲೆ ನೋಡಿ ಫೋನ್ ನೋಡಿದ್ದಾರೆ ವೀಡಿಯೋನ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಾದಮೇಲೆ ಅವ್ರು ಬಂದ ತಕ್ಷಣ ಅಪ್ಪ ಸದ್ಯ ಬಂದರು, ಇವಳಿಂದ ಫ್ರೀ ಸಿಗುತ್ತೆ ಅಂತ ಅನ್ಕೊತಾನೆ ಅನಿಸುತ್ತೆ ಪಾಪು. ಬಂದ ತಕ್ಷಣ ಎತ್ಕೊಳ್ಳೋದಕ್ಕೆ ಹೊರ್ಟೋಗ್ತಾನೆ. ಕರೆಯೋದೇ ಇಲ್ಲ ಅವರು, ಇವನೇ ಹೋಗೋದಕ್ಕೆ ಆಲ್ರೆಡಿ ರೆಡಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಸೊ ಅದಾದಮೇಲೆ ಅವನಿಗೆ ಸ್ವಲ್ಪ ಆ್ಯಕ್ಚುಲಿ ನಾವು ಊರಿಂದ ಬರಬೇಕಾದ್ರೆ ಜೇನುತುಪ್ಪನ ಮಾರ್ತಾಯಿದ್ರು ರೋಡಲ್ಲಿ. ಹಾಗೆ ಜೇನುತುಪ್ಪನ ತೊಗೊಂಡು ಬಂದಿದ್ವಿ. ತುಂಬ ಜನ ಅದು ಪ್ಯೂರ್ ಅಲ್ಲ, ಸಕ್ಕರೆ ನೀರು, ಸಕ್ಕರೆ ಪಾನಕ ಥರ ತೆಗೆದ್ಬಿಟ್ಟು ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಚಂದು ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತಾಯಿದ್ರು. ಒಂದು ಗ್ಲಾಸ್ ವಾಟರ್ ತೊಗೊಂಡು ಅದರೊಳಗಡೆ ಜೇನುತುಪ್ಪ ಹಾಕ್ತಾಯಿದ್ರು. ನಾನು ಅದಕ್ಕೆ ಯೂಸೇ ಮಾಡಿಲ್ಲ, ಅದು ಪ್ಯೂರ್ ಜೇನುತುಪ್ಪ ಅಲ್ವೇನೋ ಅಂತ ಹೇಳ್ಬಿಟ್ಟು ಅದಕ್ಕೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿರ್ತಾರೆ, ಅದು ಪ್ಯೂರ್ ಇಲ್ಲ ಅಂತ ಹೇಳಿದ್ರು.
ಅಯ್ಯೋ ಹಾಗಾಗಿ ನಾನು ಯೂಸೇ ಮಾಡಿರಲಿಲ್ಲ. ಅಯ್ಯೋ ಪ್ಯೂರ್ ಇಲ್ಲ ಬೇಡ ಅಂತ ಅಂದ್ಕೊಂಡು, ಸಕ್ಕರೆ ಮೊದಲೇ ನಾನು ತಿನ್ನಲ್ಲ ಬೇಡ ಅಂದ್ಬಿಟ್ಟು. ಅದಕ್ಕೆ ಇವರು ಟೆಸ್ಟ್ ಮಾಡ್ತಾಯಿದ್ರು, ನೋಡೋಣ ಟೆಸ್ಟ್ ಮಾಡ್ತೀನಿ ಅದು ಪ್ಯೂರ ಇಲ್ವಾ ಅಂತ ಹೇಳ್ಬಿಟ್ಟು. ಒಂದು ಗ್ಲಾಸ್ ವಾಟರ್ ಒಳಗಡೆ ಆ ಜೇನುತುಪ್ಪನ ಹಾಕ್ಬಿಟ್ಟು ಅದನ್ನು ಅದೇನಾದರೂ ಲಾಸ್ಟಲ್ಲೇ ಉಳ್ಕೊಂಡ್ರೆ ಅದು ಪ್ಯೂರ್ ಜೇನುತುಪ್ಪ ಅಂತ ಅಂತೆ. ಇಲ್ಲ ಅಂತ ಹೇಳಿದ್ರೆ ಅದು ಕರಗೋದ್ರೆ ಅದು ಇದು ಶುಗರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರು. ಮೇ ಬಿ ಅದು ಉಳ್ಕೊಂತು. ಶುಗರ್ದು ಏನು ಪಾನಕ ತೆಗೆದು ಹಾಕಿದ್ರೂ ಹಂಗೆ ಉಳ್ಕೊಳ್ಳುತ್ತೆ ಸೊ ಅಂತ ಅಂದೆ. ಅದಕ್ಕೆ ಹೌದಾ, ಹಂಗಿದ್ರೆ ಇನ್ನೂ ಒಂದು ಟ್ರೈ ಮಾಡ್ತೀನಿ, ಬೇರೆ ಇದೆ ಅದು ಪಕ್ಕಾ ಜೇನುತುಪ್ಪ ಆದರೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದೇ ಒಂದು ಹನಿ ಜೇನುತುಪ್ಪನ ಆ ಪ್ಲೇಟ್ ಒಳಗಡೆ ಹಾಕಿದರು. ಅದಾದಮೇಲೆ ಇಲ್ಲಿ ಬೆಂಕಿಪಟ್ಟಣ ಇದೆಯಲ್ಲ, ಆ ಬೆಂಕಿಪಟ್ಟಣದ ಕಡ್ಡಿ ತೊಗೊಂಡು ಆ ಜೇನುತುಪ್ಪಕ್ಕೆ ಫುಲ್ಲು ಸವರಿದ್ರು, ಅಂದರೆ ಅಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನ ಒಂದು 5 ಮಿನಿಟ್ಸ್ ಆದರೂ ಬಿಡಬೇಕಂತೆ. ಅದನ್ನು 5 ಮಿನಿಟ್ಸ್ ಬಿಟ್ಟಾದಮೇಲೆ ಅದೇನಾದರೂ ಬೆಂಕಿಪಟ್ಟಣದಲ್ಲಿ ಬೆಂಕಿ ಹಚ್ಕೊಂಡ್ರೆ ಅದು ನಿಜವಾಗ್ಲೂ ಜೇನುತುಪ್ಪ ಅಂತ ಹೇಳ್ಬಿಟ್ಟು, ಅದೇನಾದರೂ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಅಲ್ಲ ಅಂತ ಹೇಳ್ಬಿಟ್ಟು ಅಂತ ಟ್ರೈ ಮಾಡ್ತಾಯಿದ್ರು. ಆಮೇಲೆ ನಾನು ಹಚ್ಚಿ ನೋಡ್ತೀನಿ, ಇವಾಗ ಆಲ್ರೆಡಿ 5 ಮಿನಿಟ್ಸ್ ಆಯಿತು ವೆಯ್ಟ್ ಮಾಡಿ ಹಚ್ಚಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹಚ್ಚಿದ್ರು. ಅದು ಹತ್ಕೊಂತಪ್ಪ, ಚೆನ್ನಾಗೇ ಹತ್ಕೊಂತು, ನೀವು ನೋಡಿ ಹತ್ಕೊಂತು. ಸೊ ಅದಾದಮೇಲೆ ನಾನು ಹೇಳಿದೆ, ಇಲ್ಲ ಬರೀ ನೀರೊಳಗಡೆ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಹಾಕಿದ್ರೂ ಹಚ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮತ್ತೆ ಅದನ್ನು ಟ್ರೈ ಮಾಡಿದ್ರು. ಸ್ವಲ್ಪ ಅಲ್ಲೇ ನೀರು ಬಿದ್ದಿತ್ತು, ಅದಕ್ಕೆ ಡಿಪ್ ಮಾಡಿಬಿಟ್ಟು ಇವಾಗ ಇದು ಹತ್ಕೊಳ್ಳುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಅದೂ ಹಚ್ಕೊತ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ನೋಡಿಬೇಕಿದ್ರೆ ಹಚ್ಕೊಳ್ಳುತ್ತೆ ಅದೂ. ಅಂದರೆ ಅದಕ್ಕೆ ಆವಾಗ ಅವ್ರು ಹೇಳ್ತಾಯಿದ್ರು, ನಾನು ಗ್ಯಾಪ್ ಕೊಟ್ಟಿಲ್ಲ ಅದಕ್ಕೆ ಹಚ್ಕೊಂಬಿಡ್ತು ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ ಪ್ಯೂರೋ ಅಲ್ವೋ, ಬಟ್ ಪ್ಯೂರ್ ಇದೆ ಅಂತ ಹೇಳಿದ್ರು. ಸೊ ಸರಿ ಹಂಗಿದ್ರೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಅದನ್ನು ಆ ವಾಟ್ರ್ ಬಾಟ್ಲಿಗೆ ಹಾಕ್ಕೊಟ್ಟಿದ್ರು ಅವರು, ಅಲ್ಲೇನು ನಾವು ತೊಗೊಂಡೋಗಿರಲಿಲ್ಲ ಅಲ್ಲ, ಹಾಗಾಗಿ ಅದು ಪ್ಯೂರ್ ಅಲ್ಲ ಅಂತ ಹೇಳಿದ್ದಕ್ಕೆ ನಾನು ಹಂಗೆ ಇಟ್ಬಿಟ್ಟಿದ್ದೆ, ಏನು ಬೇರೆದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡಿರಲಿಲ್ಲ. ಹಾಗಾಗಿ ಅದರಲ್ಲೇ ಇದೆ ಅದು. ಇವಾಗ ಅದು ಪ್ಯೂರ್ ಅಂತ ಹೇಳಿದ್ರೆ ಅದನ್ನು ಬೇರೆದಕ್ಕೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಷ್ಟೇ. ಆ್ಯಕ್ಚುಲಿ ಲಾಸ್ಟ್ ಸೀಸನ್ನಲ್ಲಿ, ಅಂದರೆ ಮಾವಿನ ಹಣ್ಣು ಸೀಸನಲ್ಲಿ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ತಿಂದಿದ್ವಿ. ಈ ವರ್ಷ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣೆ ತಿನ್ನೋದಕ್ಕಾಗಿರಲಿಲ್ಲ. ಏನೂ ಗೊತ್ತಿಲ್ಲ, ಚಂದನು ತೊಗೊಂಡು ಬಂದಿಲ್ಲ, ನಾನು ಏನು ಕೇಳಿಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಇವತ್ತು ಅವರೇ ತೊಗೊಂಡು ಬಂದಿದ್ರು, ಹಾಗಾಗಿ ಮಾವಿನ ಹಣ್ಣ ಕಟ್ ಮಾಡ್ಕೊಂಡು ತಿಂದ್ವಿ. ಮತ್ತು ಡಿನ್ನರ್ಗೆ ನಾನು ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ನ ಸ್ವಲ್ಪ ತಿಂದ್ಬಿಟ್ಟು, ಪಾಪುಗೆ ಆಲ್ರೆಡಿ ರಾಗಿ ಸರಿ ತಿನ್ಸಿದ್ನಲ್ಲ, ಸೊ ನಾವು ತಿಂದ್ಬಿಟ್ಟು ಚಂದುಗೆ ಎಣ್ಣೆ ಹಚ್ತಾ ಇದೆ, ಅವ್ರಿಗೆ ಯಾಕೋ ಸ್ವಲ್ಪ ಹೀಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಮ್ಯಾಚ್ ನೋಡ್ಕೊಂಡು ಕೂತಿದ್ವಿ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚು, ತುಂಬ ಚೆನ್ನಾಗಿತ್ತು. ಆಮೇಲೆ ಗೆಲ್ತಾರೆ ಅಂತ ಗೊತ್ತಿತ್ತು, ಆಮೇಲೆ ಗೆದ್ರು ಕೂಡ. ಸೊ ಪಾಪು ಯಾಕೋ ರಾಗಿ ಸರಿನ ವಾಮಿಟ್ ಮಾಡ್ಕೊಂಡ್ಬಿಟ್ಟ ಅಂತೇಳಿ ಲಾಸ್ಟಲ್ಲಿ ಒಂದು ಚಿಕ್ಕ ದೋಸೆನ ಮಾಡಿ ತಿನ್ನಿಸ್ದೆ, ಅದನ್ನು ಸರಿಯಾಗಿ ತಿನ್ನಲಿಲ್ಲ ಅವನು. ಅದಾದ್ಮೇಲೆ ನೈಟು ನನಗೆ ವ್ಲಾಗ್ನ ಎಂಡ್ ಮಾಡೋದಕ್ಕಾಗಲಿಲ್ಲ. ಸೊ ಮಾರ್ನಿಂಗ್ ಎದ್ದು ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪಾಪು ಎದ್ದಷ್ಟರೊಳಗಡೆ ನಾನು ತಿಂಡಿ ಮಾಡಿ ಮುಗಿಸ್ಬೇಕಾಗಿತ್ತು, ಹಾಗಾಗಿ ಬೇಗ ಆಗೋದು ಉಪ್ಪಿಟ್ಟು ಅಂಥೇಳಿ ಅವಾಗ ಪಾಪುನ ಹೋಗಿ ನೋಡಿಕೊಂಡು ಎದ್ಬಿಡ್ತಾನ ಅಂತೇಳಿ ಬಂದು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಮಾಡಾದ್ಮೇಲೆ ಇನ್ನೂ ಮಲ್ಕೊಂಡಿದ್ದ, ಹಾಗಾಗಿ ನೈಟ್ ಹೇಳಿದ್ರಲ್ಲ ಜೇನುತುಪ್ಪ ಪ್ಯೂರ್ ಅಂತ ಹೇಳ್ಬಿಟ್ಟು, ಹಾಗಾಗಿ ಜೇನುತುಪ್ಪ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ನೆಮ್ಮದಿಯಿಂದ ಕುಡಿತಾ ಇದ್ದೆ ಇವತ್ತು. ಅಷ್ಟೇ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ, ಟೇಕ್ ಕೇರ್. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್, ಟೇಕ್ ಕೇರ್.